ನಾಪಕ್ಲು ಸಮೀಪದ ಕಕ್ಕಬ್ಬೆಯ ಯವಕಪಾಡಿ ಗ್ರಾಮದ ನೆಟ್ಟುಮಾಡು ಭಗವತಿ ದೇವಿಯ ಬ್ರಹ್ಮಕಲಶ ಮತ್ತು ಪುನರ್ ಪ್ರತಿಷ್ಠಾಪನೆಯು ಬುಧವಾರ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿತು. ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಅಮ್ಮನವರ ಬಿಂಬ ಪ್ರತಿಷ್ಠೆ, ಜೀವ ಕಲಶ ಅಭಿಷೇಕ, ಶಿಖರ ಪ್ರತಿಷ್ಠೆ, ಪರಿವಾರ ಪ್ರತಿಷ್ಠೆ ನಡೆಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. अस्माकं सह कुटुम्बानां क्षेम स्थैर्य वीर्य विजय अभय आनंद आरोग्य ऐश्वर्य अभिवृद्ध्यर्थं धर्म पुरुषार्थ सिद्ध्यर्थं अस्माकं वर्गाणां कलत्र वर्गाणां बंधु मित्र इष्ट जनानां जन्मनि पूर्व जन्मनि जन्म जन्मान्तरेषु बाल्य कौमार यौवन वार्धक्येषु जाग्रत स्वप्न ज्ञानतो अज्ञानताश्च मासा पितृभ्यां मया च कृत सर्प वद दोष ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಹಾಗೂ ಸಂಜೆ ದೇವರ ಉತ್ಸವ ಜರುಗಿ ಮಂತ್ರಾಕ್ಷತೆ ನಡೆಯಿತು. ದೇವಸ್ಥಾನದಲ್ಲಿ ನೂತನವಾಗಿ ಪುನರ್ ನಿರ್ಮಿಸಿರುವ ದೇವ ಸಾನ್ನಿಧ್ಯ, ಬಿಂಬ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಬ್ರಹ್ಮಕಲಶ ಕಾರ್ಯಕ್ರಮದ ಪೂರ್ವ ಕಾರ್ಯಕ್ರಮ ತಾರೀಖು 22ರಿಂದ ಪ್ರಾರಂಭಗೊಂಡಿದ್ದು, ಈ ಅಂಗವಾಗಿ ಗಣಪತಿ ಹೋಮ, ಬಿಂಬಶುದ್ಧಿ, ಕಲಶಾಭಿಷೇಕ, ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮಗಳು ಜರುಗಿದವು. ದುರ್ಗಾ ನಮಸ್ಕಾರ ಪೂಜೆ, ಗಣಪತಿ ಹೋಮ, ಸಂಹಾರ ತತ್ವ ಹೋಮ, ಸಂಹಾರ ತತ್ವ ಕಲಶ ಪೂಜೆ, ಸಂಹಾರ ತತ್ವ ಕಲಶಾಭಿಷೇಕ,
ಅನುಜ್ಞಾ ಕಲಶಾಭಿಷೇಕ, ಅನುಜ್ಞಾ ಪ್ರಾರ್ಥನೆ, ದೇವ ಕಲಶ ಪೂಜೆ, ಜೀವದ್ವಾಪನೆ, ಜೀವ ಕಲಶ ನೆರವೇರಿದವು. ಸಂಜೆ ಕುಂಬೇಶ ಕರ್ಕರಿ ಕಲಶ ಪೂಜೆ, ಆದಿವಾಸ ಹೋಮ, ಧ್ಯಾನಾಧಿವಾಸ, ಬ್ರಹ್ಮ ಕಲಶ ಪೂಜೆ, ಪರಿಕಲಶ ಪೂಜೆ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಬುಧವಾರ ಬೆಳಗ್ಗೆ ಗಣಪತಿ ಹೋಮ, ಪ್ರಾಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆಯೊಂದಿಗೆ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ದೇವಸ್ಥಾನದ ತಕ್ಕ ಮುಖ್ಯಸ್ಥರಾದ ಪಾಂಡಂಡ ಜೆ. ನರೇಶ್, ಆಡಳಿತ ಮಂಡಳಿ ಅಧ್ಯಕ್ಷ ಬಡಕಡ ಎಂ. ತಿಮ್ಮಯ್ಯ, ಕಾರ್ಯದರ್ಶಿ ಅಂಜಪರವಂಡ ಚೋಮನಿ ಹಾಗೂ ಸದಸ್ಯರು, ದೇವಾಲಯದ ಮುಖ್ಯ ಅರ್ಚಕ ಪದ್ಮನಾಭ ಉಡುಪ ಸೇರಿದಂತೆ ಊರಿನ ಮತ್ತು ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಯಾವುದೇ ಒಂದು ಶ್ರೇಯಸ್ಸ ಕರ್ಮ ಮಾಡುತ್ತಿದ್ದು ಕೂಡ ಯಾರಾದರೂ ಏನಾದರೂ ಮಾಡಿಕೊಂಡ್ರೆ ಅದು ಅವರನ್ನು ಮಾಡುವುದು, ಕಲಿಯ ಪ್ರಭಾವದಿಂದ ಮಾಡಿಸುವಂಥದ್ದು ಕಲಿಯುಗದ ಅಂತಹ ಕಲಿ ಪ್ರವೇಶ ಆಗುತ್ತಾನೆ. ಪರಿಷ್ಠನಾದಂತಹ ಭಾರತೀಯ ಮಾಡಬಹುತ್ತಾನೆ.
ಮನೆ ಕೇಳುವುದಿಲ್ಲ. ಸಿಟ್ಟು ಬಂದಂತಹ ರಾಜ ಸತ್ತರಿದ್ದಂತಹ ಒಂದು ಸರ್ಪವನ್ನು ಅವನ ಮೇಲೆ ಹಾಕ್ತಾನೆ. ಇದೇ ಇಲ್ಲದಂತಹ ರಾಜ ಅವನ ಆ ಕಾಲಕ್ಕೆ ಆ ರೀತಿಯಾಗಿ ಬೇರೆ ಮಾಡಿಕೊಂಡು ಆ ಸರ್ಪವನ್ನು ಹಾಕಿರತಕ್ಕ ಯಾರುವಂತಹ ದೇವಸ್ಥಾನವನ್ನು ಕುಪ್ಪಡಿ ಗ್ರಾಮದ ನಟುಮಾಡು ಭಗವತಿ ದೇವಸ್ಥಾನ ಸುಮಾರು 800 ವರ್ಷದ ಇತಿಹಾಸ ಇರುವ ದೇವಸ್ಥಾನ ಶಿಥಿಲಾವಸ್ಥೆಗೊಂಡಿದ್ದು ನಮ್ಮ 16 ಕುಟುಂಬದವರು ಗ್ರಾಮದ 16 ಕುಟುಂಬ ತೀರ್ಮಾನಗೊಂಡಂತೆ ನಾವು ಇದನ್ನು ಪುನರ್ ನಿರ್ಮಾಣ ಮಾಡಬೇಕಂತ ತೀರ್ಮಾನ ಮಾಡಿ ಒಂದು 6 ತಿಂಗಳ ಹಿಂದೆ ನೀಲೇಶ್ವರ ಪದ್ಮನಾಭ ತಂತ್ರಿ ಮುಖೇನ ಇದಕ್ಕೆ ನಾವು ವಾಸ್ತುಶಿಲ್ಪಿಯಾದ ಉಮೇಶ್ ಆಚಾರ್ಯವರ ವಾಸ್ತುಶಿಲ್ಪಿ ಮಾರ್ಗದರ್ಶನದಲ್ಲಿ ತಂತ್ರಿಯವರ ನಿರ್ದೇಶನ ಪ್ರಕಾರ ನಾವು ಬಸ್ತಿ ಸದಾಶಿವನಿಗೆ ಇದರ ಕಾಮಗಾರಿಯನ್ನು ಕೊಟ್ಟು ಇವತ್ತು ಶುಭ ದಿನದಲ್ಲಿ ನಾವು ಈ 9 ತಿಂಗಳೊಳಗೆ ನಾವು ಗ್ರಾಮಸ್ಥರು ಹಾಗೂ ನಮ್ಮ ಇಲ್ಲಿಂದ ಮದುವೆಗೆ ಹೋಗೋ ಹೆಣ್ಮಕ್ಕಳೆಲ್ಲ ಸೇರಿ ದೇವಿಯ ಭವ್ಯ ಒಂದು ಗರ್ಭಗುಡಿ ನಮಸ್ಕಾರ ಮಂಟಪದ ಗಣಪತಿ ಗುಡಿ ನೆರವೇರಿಸಿ ಇವತ್ತಿನ ಮೊನ್ನೆ 22ರಿಂದ ಎಲ್ಲ ಕಲಶ ಪೂಜೆ, ಶುದ್ಧ ಕಲಶ, ಬಿಂಬ ಕಲಶ ಎಲ್ಲ ಆಗಿ ಇವತ್ತು ನಮ್ಮ ನಟುಮಾಡು ಭಗವತಿ ದೇವಿಯ ಮಹಿಷಾಸುರಮರ್ದಿನ ಪುನರ್ ಪ್ರತಿಷ್ಠಾಪನೆ, ಗಣಪತಿ ದೇವರ ಪ್ರತಿಷ್ಠಾಪನೆ ಹಾಗೂ ನಾಗ ದೇವತೆಯ ಪ್ರತಿಷ್ಠಾಪನೆ 3 ನೆರವೇರಿಸಿ ಎಲ್ಲರೂ ಭಕ್ತಾದಿಗಳು ಬಂದು ಎಲ್ಲ ದೇವರ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಂಡಿದೆ. ಸಂಜೆ 4ರಿಂದ ನಮ್ಮ ಉತ್ಸವ ದೇವರ ದರ್ಶನ ಭಕ್ತರಿಗೆ ಉತ್ಸವ ಕಾರ್ಯಕ್ರಮ ಈ ವರ್ಷಕ್ಕೆ ಇಲ್ಲಿಗೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.